ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಾರು ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಹೇಗಿದ್ದೀರಿ ಎಲ್ಲ? ನಾನು ಸೌಖ್ಯ. ತುಂಬ ದಿನಗಳ ನಂತರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾವು ಮಲ್ಲಿಗೆ ಹೂವಿನ ಜೊತೆಗೆ ಮನೆಯಲ್ಲಿ ಹೇಗೆ ಸಣ್ಣ ಕೈತೋಟವನ್ನು ಮಾಡಬಹುದು ಎಂಬುದಾಗಿ ಮತ್ತು ಅದನ್ನು ಆರ್ಗ್ಯಾನಿಕ್ ಆಗಿ ಯಾವ ರೀತಿಯಾಗಿ ನಾವು ಮನೆಯಲ್ಲಿಯೇ ಪಾಟಲ್ಲೂ ಬೆಳೆಸ್ಬೋದು, ನೆಲದ ಮೇಲೂ ಬೆಳೆಸ್ಬೋದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ತುಂಬ ದಿನಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನೋಡಿದಾಗ, ಅದರಲ್ಲೂ ಕೂಡ ಸಣ್ಣ ಸಣ್ಣ ಶಾರ್ಟ್ಸ್ಗಳನ್ನು ಹಾಕುವಾಗ ಅದರಲ್ಲಿ ಕೂಡ ನೀವು ಕಮೆಂಟ್ಸ್ ಮಾಡಿ, ಸಿಸ್ಟರ್ ವಿಡಿಯೋ ಅಪ್ಲೋಡ್ ಮಾಡಿ, ವಿಡಿಯೋ ಹಾಕಿ ಅಕ್ಕ, ವಿಡಿಯೋ ಮಲ್ಪು ಜರ್ದಾನ, ಈ ರೀತಿಯಾದ ಕ್ವೆಶನ್ಸ್ಗಳನ್ನು ಕಮೆಂಟ್ಸಲ್ಲಿ ನೋಡುವಾಗ ತುಂಬಾ ಖುಷಿಯಾಗ್ತದೆ. ಅದರಲ್ಲೂ ಹೆಚ್ಚಾಗಿ ಆರ್ಜೆ ಫ್ಯಾಮಿಲಿ, ಸ್ವಾತಿ ನಾಯಕ್, ಉಷಾ ಪೂಜಾರಿ ಇವರ ಹೆಚ್ಚಾಗಿ ನನಗೆ ಆ ರೀತಿಯಾದ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಹಾಗೆ ಇನ್ನುಳಿದವರು ತುಂಬಾ ಸಪೋರ್ಟ್ಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್. ಸ್ವಲ್ಪ ದಿನವೇ ಆಯಿತು ನನ್ನ ಮಲ್ಲಿಗೆ ಗಿಡವನ್ನು ತೋರಿಸದೆ. ನೋಡಿ, ಈ ರೀತಿಯಾಗಿ ಮಲ್ಲಿಗೆ ಗಿಡ ಈಗ ಪ್ರೆಸೆಂಟಾಗಿ ಇರುವಂಥದ್ದು. ಯಾವ ರೀತಿ ಮಲ್ಲಿಗೆ ಆಗ್ತಾ ಇದೆ ಅಂತ ನೀವು ನೋಡ್ಬೋದು. ಇದು ನನ್ನ ಟ್ಯಾರಿಸ್ ಮೇಲೆ ಇರುವಂತಹ ಗಿಡಗಳು. ಹೆಚ್ಚಾಗಿ ನಾನು ಮಲ್ಲಿಗೆಗೆ ಸಂಬಂಧಪಟ್ಟ ವಿಡಿಯೋವನ್ನೇ ಹಾಕಿದ್ದರಿಂದ ನಿಮಗೆ ಅದರಲ್ಲಿ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ನಿಮಗೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಹಾಗೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಈಗಾಗಲೇ ಮಲ್ಲಿಗೆ ಗಿಡವನ್ನು ಸಣ್ಣ ಗಿಡದಿಂದ ಯಾವ ರೀತಿಯಾಗಿ ಅದನ್ನು ಬೆಳೆಸಬೇಕು ಮತ್ತು ಅದಕ್ಕೆ ಬೇಕಾದ ಮಣ್ಣು ಆಗಿರ್ಬೋದು, ಮತ್ತು ಆ ಗಿಡವನ್ನು ಎಲ್ಲಿಂದ ನಾನು ತಂದಿದ್ದೇನೆ, ಯಾವ ನರ್ಸರಿಯಿಂದ ತಂದಿದ್ದೇನೆ, ಮತ್ತು ಅದಕ್ಕೆ ಬೇಕಾಗುವ ಮೆಡಿಸಿನ್ಗಳು ಯಾವುದು, ಹಾಗೆಯೇ ಪಾಟಲ್ಲಿ ಹೇಗೆ ಬೆಳೆಸುವುದು ಮತ್ತು ಗ್ರೋ ಬ್ಯಾಗಲ್ಲಿ ಹೇಗೆ ಬೆಳೆಸುವುದು, ಇದೆಲ್ಲದರ ಮಾಹಿತಿಯನ್ನು ಕೊಟ್ಟಿದ್ದೆ. ನನಗೆ ಗೊತ್ತಿದ್ದ ಹಾಗೆ ನಾನು ನಿಮ್ಮಲ್ಲಿ ಶೇರ್ ಮಾಡಿಕೊಂಡಿದ್ದೇನೆ. ಇನ್ನೂ ಏನಾದರೂ ನಿಮ್ಮಲ್ಲಿ ಕ್ವೆಶನ್ಸ್ಗಳಿದ್ದರೆ, ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರನ್ನು ಮಾಡ್ತೇನೆ. ನೋಡಿ, ಇದು ನನ್ನ ಅಂಗಳದಲ್ಲಿರುವಂತಹ ಗಿಡಗಳು ಈ ರೀತಿಯಾಗಿ ಬೆಳೆದು ಬಂದಿದೆ. ಇದನ್ನು ನಾನು ಟ್ರಿಮ್ ಮಾಡಿದ ವಿಡಿಯೋವನ್ನು ಕೂಡ ನಾನು ಹಾಕಿದ್ದೇನೆ. ಆ ಟ್ರಿಮ್ ಮಾಡಿದ ನಂತರ ಈಗ ಇಷ್ಟು ದೊಡ್ಡದಾಗಿದೆ ನನ್ನ ಗಿಡಗಳು. ಹೂ ಕೂಡ ಒಳ್ಳೆಯ ರೀತಿಯಲ್ಲಿ ಹೂ ಬರ್ತಾ ಇದೆ. ನಿಮಗೆ ಎಷ್ಟು ಹೂ ಬರ್ತಾ ಉಂಟು, ಈಗ ಎಷ್ಟು ಸಿಗ್ತಾ ಇದೆ ಅಂತ ತಿಳಿಸಿ ನನಗೆ ಕಮೆಂಟ್ಸಲ್ಲಿ. ನನಗೆ ಪ್ರೆಸೆಂಟ್ ಈಗ 1.5 ಅಟ್ಟಿಯಷ್ಟು ನನಗೆ ಹೂ ಸಿಗ್ತಾ ಇದೆ. ನಿಮಗೆ ಎಷ್ಟು ಸಿಗ್ತಾ ಇದೆ ಅಂತ ತಿಳಿಸಿ. ಕೆಲವೊಂದು ಕಮೆಂಟ್ಸ್ಗಳನ್ನು ಓದಿದೆ ನಾನು. ನನ್ನಲ್ಲಿ ಈಗ 10-20 ಗಿಡಗಳಿವೆ, ಹೂ ಕಡಿಮೆ ಇದೆ ಅಂತ. ಆದರೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಹೂವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತೇನೆ, ಸಣ್ಣ ಗಿಡ ಇರುವಾಗ ಅದನ್ನು ಸ್ವಲ್ಪ ಚಿವುಟಿ ಆಗ ಅದು ಹಲವಾರು ಗೆಲ್ಲುಗಳಾಗಿ ಮಾರ್ಪಾಡಾಗ್ತದೆ. ಅದರಲ್ಲಿ ಮತ್ತೆ ಏನಾಗ್ತದೆ, ಗಿಡ ಸ್ವಲ್ಪ ದೊಡ್ಡದಾಗ್ತಾ ಬರುವಾಗ ಅದರಲ್ಲಿ ಒಳ್ಳೆ ರೀತಿ ಚಿಗುರು ಬಂದು ಮತ್ತೆ ನಿಮಗೆ ಬೇಕಾದಷ್ಟು ಹೂ ಆಗ್ತದೆ ಅಂತ. ನಾವು ಫಸ್ಟಿಗೆ ನಾವು ಗಿಡವನ್ನು ಹಾಗೆ ಬಿಟ್ಟರೆ ಏನಾಗ್ತದೆ, ಉದ್ದಕ್ಕೆ ಕೋಲು ಹೋದಾಗಿ ಹೋಗ್ತದೆ ಅಷ್ಟೇ. ಮತ್ತು ಅದರಿಂದ ನಮಗೇನು ಲಾಭ ಇರಲ್ಲ, ಅಂದರೆ ಅದರಲ್ಲಿ ಹೆಚ್ಚು ಹೂ ಆಗಲ್ಲ. ಆದ ಕಾರಣ ನೀವು ಫಸ್ಟ್ ಗಿಡ ನಡುವವರು ಸ್ವಲ್ಪ ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ. ಸಣ್ಣ ಗಿಡ ಇರುವಾಗ ನಮಗೆ ಫಸ್ಟಿಗೆ ಹೂ ಬರಬೇಕು ಎಂಬ ಯಾವುದೇ ಆಶೆಯನ್ನು ಇಟ್ಟುಕೊಳ್ಬೇಡಿ. ಒಂದು 2.5 ತಿಂಗಳಷ್ಟಾದರೂ ಅದನ್ನು ಚಿವುಟುವ ಕೆಲಸವನ್ನು ಮಾಡಿ. ಚಿವುಟಿ ತೆಗೆಯುವುದು ಹೇಗೆ ಅದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಬೇಕಾಗಿದ್ದವರು ಅದನ್ನೊಮ್ಮೆ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ಬೋದು. ಸಣ್ಣ ಗಿಡವನ್ನು ನಾನು ನನ್ನ ಹೊಸ ಸೈಟಿನಲ್ಲಿ ಸಣ್ಣ ಗಿಡವನ್ನು ಹಾಕಿದ್ದೇನೆ. ಅದನ್ನು ನೆಡುವ ರೀತಿಯನ್ನು ಕೂಡ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಏನಾದರೂ ಅದರಲ್ಲಿರುವಂತಹ ಡೌಟ್ಸ್ಗಳಲ್ಲಿ ಏನಾದರೂ ಇದ್ದರೆ ನನಗೆ ತಿಳಿಸಿ, ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೇನೆ. ನನ್ನ ವಿಡಿಯೋ ನೋಡ್ತಾ ಇರುವವರಿಗೆ ಗೊತ್ತಿರ್ಬೋದು, ನಾನೊಂದು ಹೊಸ ಸೈಟಿನಲ್ಲಿ ಸ್ವಲ್ಪ ಗಿಡವನ್ನು ಹಾಕಿದ್ದೇನೆ. ಸ್ವಲ್ಪ ಜಾಗದಲ್ಲಿ ನಾನು ಕೈತೋಟ ಮಾಡಬೇಕು ಅಂತ ಎಣಿಸಿದ್ದೇನೆ. ಅದನ್ನು ಮಾಡುವ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಕೂಡ ಆಗಿದ್ದೆ ನಾನು. ನೋಡಿ, ಇದು ನನ್ನ ಆ ಸೈಟಲ್ಲಿ ನೆಡುವಂತಹ ಗಿಡಗಳು. ಅಂದರೆ ನಾವು ಡೈರೆಕ್ಟಾಗಿ ಕೊಂಡೋಗಿ ನಾನು ಆ ಸೈಟಲ್ಲಿ ಬೀಜ ಹಾಕಲಿಲ್ಲ. ನಾನು ಈ ರೀತಿಯಾಗಿ ಗ್ರೋ ಬ್ಯಾಗಲ್ಲಿ, ನಾನು ಆಗಲೇ ಫಸ್ಟಲ್ಲಿ ಹೇಳಿದೆ ಗ್ರೋ ಬ್ಯಾಗಲ್ಲಿ ಹೇಗೆ ಗಿಡವನ್ನು ಮಾಡುವುದು ಅಂತ. ಈ ಗ್ರೋ ಬ್ಯಾಗಲ್ಲಿ ನಾನು ಬೀಜವನ್ನು ಹಾಕಿದ್ದೇನೆ. ಅಂದರೆ ಬೇರೆ ಬೇರೆ ಗ್ರೋ ಬ್ಯಾಗಲ್ಲಿ ಬೇರೆ ಬೇರೆ ರೀತಿಯಾದ ಬೀಜಗಳನ್ನು ಹಾಕಿದ್ದೇನೆ. ಒಂದು 4 ಬಗೆಯ ತರಕಾರಿಗಳ ಬೀಜವನ್ನು ಹಾಕಿದ್ದೇನೆ ನಾನು. ಇದರಲ್ಲಿ ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ, ಆಮೇಲೆ ಬೆಂಡೆ, ಅಲಸಂಡೆ, ಈ ರೀತಿಯಾದ ಕೆಲವು 4-5 ಬಗೆಯ
ಬೀಜಗಳನ್ನು ಅದರಲ್ಲಿ ಹಾಕಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನೋಡಿ, ಇದು ಒಂದೊಂದು ಗ್ರೋ ಬ್ಯಾಗಲ್ಲಿ ಒಟ್ಟಿಗೆ ಹಾಕಲಿಲ್ಲ, ನಾನು ಬೇರೆ ಬೇರೆ ಗ್ರೋ ಬ್ಯಾಗಲ್ಲಿ ಒಂದೊಂದು ರೀತಿಯ ಬೀಜಗಳನ್ನು ಹಾಕಿದ್ದೇನೆ. ಬೀಜ ಹಾಕಿ ಒಂದು 10 ದಿವಸವಾಗುವಾಗ ಈ ರೀತಿಯಾಗಿ ಮೊಳಕೆ ಬಂದಿದೆ. ಮೊಳಕೆ ಬಂದು ಗಿಡ ಈ ರೀತಿಯಾಗಿ ಬೆಳೆದು ನಿಂತಿದೆ. ಇಷ್ಟು ದೊಡ್ಡದಾದ ನಂತರ ನಾನು ಇದನ್ನು ನನ್ನ ಸೈಟಲ್ಲಿ ಕೊಂಡೋಗಿ ನೆಡುವ ಕೆಲಸವನ್ನು ಕೂಡ ಮಾಡಿದ್ದೇನೆ. ಬನ್ನಿ ನೋಡುವ ಇದನ್ನು ನೆಡುವ ಬಗೆ ಹೇಗೆ ಅಂತ. ಮೊದಲಿಗೆ ಒಂದೂವರೆ ಫೀಟಿನಷ್ಟು ನಾನು ಗುಂಡಿಯನ್ನು ತೆಗೆದು, ಖಾಲಿ ಜಾಗದಲ್ಲಿ ಗುಂಡಿಯನ್ನು ತೆಗೆದು ಅದಕ್ಕೆ ಬೇಕಾದ ಹಾಗೆ ಮಣ್ಣು ಮತ್ತು ಸುಡುಮಣ್ಣು ಮತ್ತು ಗೊಬ್ಬರ ಈ ರೀತಿಯಾಗಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಒಟ್ಟಿಗೆ ಹಾಕಿದ್ದೇವೆ. ಅಂದರೆ ನಾನೀಗ ಅದನ್ನು ವಿಡಿಯೋ ಮಾಡಲಿಲ್ಲ, ನನಗೆ ಅದು ಮರ್ತೋಯ್ತು ಅದನ್ನು ವಿಡಿಯೋ ಮಾಡಲಿಕ್ಕೆ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಈ ಮಣ್ಣು ಅಷ್ಟು ಉತ್ತಮವಾಗಿಲ್ಲ. ಭೂಮಿಯಲ್ಲಿದ್ದಂತಹ ಮಣ್ಣು, ಅಂದರೆ ಮೇಲೆ ಅದು ಶೇಡಿ ಮಣ್ಣು ಅಂತ ಹೇಳ್ತೇವೆ, ಆ ಮಣ್ಣು ಇದೆ ಇದರಲ್ಲಿ. ಆ ಮಣ್ಣನ್ನು ತೆಗೆದು ಮತ್ತೆ ಒಳ್ಳೆ ಮಣ್ಣನ್ನು ಸ್ವಲ್ಪ ಹಾಕಿದ್ದೇನೆ. ಫಸ್ಟಿಗೆ ಸುಡುಮಣ್ಣು ಹಾಕಿದ್ದೆ, ಆಮೇಲೆ ಅದರ ಮೇಲೆ ಮಣ್ಣು ಮತ್ತು ಗೊಬ್ಬರವನ್ನು ಹಾಕಿದ್ದೇನೆ. ಈ ಮೂರರ ಮಿಶ್ರಣವನ್ನು ನಾವು ಒಟ್ಟಿಗೆ ಅದನ್ನು ಮಿಕ್ಸಪ್ ಮಾಡಿ ಆ ನಂತರ ನಾನು ಗ್ರೋ ಬ್ಯಾಗಲ್ಲಿ ಹಾಕಿಟ್ಟಂತಹ ಗಿಡವನ್ನು ತಂದು ಇದರಲ್ಲಿ ಪ್ಲೇಸ್ ಮಾಡಿದ್ದೇನೆ. ನೋಡಿ ಈ ರೀತಿಯಾಗಿ. ಇದು ಅಲಸಂಡೆಯ ಗಿಡ. ಈ ಅಲಸಂಡೆಯ ಗಿಡವನ್ನು ನನ್ನ ಹಸ್ಬೆಂಡ್ ನಡ್ತಾ ಇದ್ದಾರೆ. ಸ್ವಲ್ಪ ಕೈಯಲ್ಲಿ ಗುಂಡಿ ತೆಗೆದು ಅದನ್ನು ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೆ. ಈಗ ನಾವು ನಮಗೆ ಅಂದರೆ ತುಂಬ ಜಾಗ ಏನಿಲ್ಲ, ಅದಕ್ಕೋಸ್ಕರ ನಾನು ಒಂದೊಂದು ಗುಂಡಿಯಲ್ಲಿ ಎರಡೆರಡು ಗಿಡ ಈ ರೀತಿಯಾಗಿ, ಅದು ಗಿಡ ಸಣ್ಣದಿದೆ, ಸ್ವಲ್ಪ ದೊಡ್ಡದು ಆದಮೇಲೆ ನಡ್ಬೋದಿತ್ತು. ಬಟ್ ಅದು ಗ್ರೋ ಬ್ಯಾಗ್ ಸಣ್ಣದಿದ್ದ ಕಾರಣ ಮತ್ತು ಅದರಲ್ಲೇ ದೊಡ್ಡದಾಗ್ತದೆ ಎಂಬ ಕಾರಣದಿಂದ ನಾನು ಈಗಲೇ ತಂದು ಅದನ್ನು ಪ್ಲೇಸ್ ಮಾಡಿದ್ದೇನೆ. ಅದರ ನಂತರ ಅದನ್ನು ಇದು ನಡುವ ಪ್ರೊಸೆಸ್ ಸ್ವಲ್ಪ ಈಸಿಯಾಗಿದೆ. ಅದನ್ನು ಫಸ್ಟಿಗೆ ಮಾಡ್ಕೋಬೇಕು ಅಷ್ಟೇ. ನಾವು ಮಣ್ಣನ್ನು ಮೊದಲಿಗೆ ಮಾಡ್ಕೋಬೇಕು, ಆನಂತರ ಅದನ್ನು ಗಿಡವನ್ನು ಇಟ್ಟು ಸ್ವಲ್ಪ ಮಣ್ಣನ್ನು ಹಾಕಿದರೆ ಆಯಿತು. ಅದರ ಮೇಲೆ ಆ ಮಣ್ಣನ್ನೆಲ್ಲ ಮಿಕ್ಸಪ್ ಮಾಡಿದ ನಂತರ ಒಂದು ಸ್ವಲ್ಪ ನೀರು ಹಾಕ್ಲಿಕ್ಕೆ ಉಂಟು, ಆಮೇಲೆ ಈ ಗಿಡವನ್ನು ಹಾಕೋದು. ಯಾಕೆಂದರೆ ತುಂಬ ಡ್ರೈ ಇರುವ ಪ್ಲೇಸಲ್ಲಿ ನಾವು ಗಿಡವನ್ನು ಫಸ್ಟಿಗೆ ಕೊಂಡೋಗಿ ಇಡಬಾರ್ದು. ಗಿಡ ನೆಟ್ಟ ನಂತರ ಕೂಡ ನಾವು ಸ್ವಲ್ಪ ನೀರನ್ನು ಅದಕ್ಕೆ ಹಾಕಬೇಕಾಗ್ತದೆ. ನೋಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೂ ಸ್ವಲ್ಪ ಗಿಡಗಳನ್ನು ಈ ರೀತಿಯಾಗಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಈ ಒಂದು ಸಾಲು ಫುಲ್ ಅಲಸಂಡೆ ಗಿಡವನ್ನು ಹಾಕಿದ್ದಾರೆ. ಈ ವಿಡಿಯೋ ನಾನು ಇವತ್ತು ಮಾಡಿದ ವಿಡಿಯೋ ಅಲ್ಲ, ನಾನು ಆಗಲೇ ಹೇಳಿದ್ದೇನೆ, ಫಸ್ಟಲ್ಲೇ ಹೇಳಿದ್ದೇನೆ, ನಾನು ಇದು ಆಲ್ರೆಡಿ ಮಾಡಿದಂತಹ ವಿಡಿಯೋ ಆಗಿತ್ತು, ಆದರೆ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇದರ ನೆಕ್ಸ್ಟ್ ಇದು ಸ್ವಲ್ಪ ದೊಡ್ಡದಾದ ನಂತರ ಕೂಡ ವಿಡಿಯೋ ಮಾಡ್ತೇನೆ ನಾನು. ಅದನ್ನು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿ ಇದೆ ನೋಡಿ, ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಸ್ವಲ್ಪ ದೊಡ್ಡದಾಗಿದೆ ಈಗ ಗಿಡ. ಇದು ಇನಿಷಿಯಲ್ ಟೈಮಲ್ಲಿ, ಅಂದರೆ ಮೊದಲಿಗೆ ಸಣ್ಣ ಗಿಡ ಇರುವಾಗ ಅದನ್ನು ನೆಟ್ಟ ರೀತಿಯನ್ನು ನಿಮಗೆ ತೋರಿಸಿದ್ದೇನೆ. ಎಲ್ಲರಿಗೂ ಒಂದು ಈ ರೀತಿಯಾಗಿ ಆಸೆ ಇರ್ತದೆ, ಆರ್ಗ್ಯಾನಿಕ್ ಫುಡ್ಡನ್ನು ತಿನ್ನಬೇಕು, ನಮ್ಮ ಮನೆಯಲ್ಲೇ ಮಾಡಬೇಕು, ಒಂದು ಸಣ್ಣ ಕೈತೋಟ ಮಾಡಿಕೊಂಡು ಅದರಲ್ಲಿ ಒಂದು 4-5 ಕಾಯಿ ಆದರೂ ಕೂಡ ನಮಗೆ ಆದರೆ ಏನು ತುಂಬಾ ಖುಷಿ. ಈಗ ನಾವು ಮಾರ್ಕೆಟಲ್ಲಿ ಹಣ ಕೊಟ್ಟು ಎಷ್ಟು ತಗೊಂಡು ಬಂದರೂ ಕೂಡ ನಮಗೆ ಮನೆಯಲ್ಲಿ ನಾವು ಏನನ್ನು ಬೆಳೆಸ್ತೇವೆ ನೋಡಿ, ಅದು ಅದರ ರುಚಿಯೇ ಬೇರೆ, ಮತ್ತೊಂದು ಅದರಲ್ಲಿ ಸಿಗುವಂತಹ ತೃಪ್ತಿಯೇ ಬೇರೆ. ನನಗಂತೂ ಈ ರೀತಿಯಾದ ತೃಪ್ತಿ ಸಿಗ್ತದೆ ಮನೆಯಲ್ಲಿ ನಾವು ಮಾಡಿದ ಏನು ವೆಜಿಟೇಬಲ್ಸ್ಗಳನ್ನು ನಾವು ಪದಾರ್ಥ ಮಾಡಿ ತಿನ್ನುವಾಗ. ನಿಮಗೆ ಹೇಗಾಗ್ತದೆ, ನಿಮ್ಮ ಮನೆಯಲ್ಲಿ ನೀವು ಮಾಡಿದರೆ ನಿಮಗೆ ಯಾವ ರೀತಿಯ ಫೀಲ್ ಕೊಡ್ತದೆ ಎಂದು ಕಮೆಂಟ್ಸ್ ಮಾಡಿ ತಿಳಿಸಿ. ಈ ಮಲ್ಲಿಗೆಯ ಗಿಡದೊಂದಿಗೆ ನನ್ನ ಈ ಸಣ್ಣ ಗಿಡಗಳನ್ನು ಕೂಡ ಹಾಕಿದ್ದೇನೆ. ನೋಡುವ ಯಾವ ರೀತಿಯಾಗಿ ಬೆಳೆದು ಬರ್ತದೆ ಅಂತ. ಇದು ದೊಡ್ಡದಾಗುವ ತನಕ ಕಂಪ್ಲೀಟ್ ಆದ ವೀಡಿಯೋಸನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಮೊದಲೇ ನಾನು ತುಂಬ ಡಿಲೇ ಆಗಿದೆ ನಾನು ವಿಡಿಯೋ ಹಾಕೋದು, ಇನ್ನೂ ಈ ರೀತಿಯಾಗಿ ಮಾಡೋದಿಲ್ಲ. ನಾನಿನ್ನು ಡೈಲಿ ಅಪ್ಡೇಟ್ ಮಾಡ್ತೇನೆ ನಿಮಗೆ. ಅಂದರೆ ಡೈಲಿ ಆಗದಿದ್ದರೂ ಕೂಡ ಒಂದು 2-3 ದಿವಸಕ್ಕಾದರೂ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಈ ಪ್ಲೇಸಲ್ಲಿ ನಮಗೆ ಗಿಡ ಹಾಕಲಿಕ್ಕೆ, ಅಂದರೆ ಮೊದಲಿಗೆ ನಾವು ಇಲ್ಲಿ ಡೈರೆಕ್ಟಾಗಿ ಬೀಜ ಇಲ್ಲಿ ಹಾಕ್ಬೋದಿತ್ತು, ಬಟ್ ಇಲ್ಲಿ ನಮಗೆ ಸ್ವಲ್ಪ ನವಿಲು ಜಾಸ್ತಿ ಬರುವುದರಿಂದ ನಮ್ಮ ಸೈಡಲ್ಲಿ ಈ ಪ್ಲೇಸಲ್ಲಿ ಸ್ವಲ್ಪ ಅದಕ್ಕೆ ಗೊತ್ತಾಯಿತು ಅಂತಾದರೆ ನಾನು ಮೊದಲಲ್ಲಿ ಆ ಪಾಟಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದೇನೆ ಅದೇ ಸೈಟಲ್ಲಿ, ಅದು ಖಾಲಿ ಪ್ಲೇಸ್. ಈಗ ಮತ್ತೆ ಅದು ನಾವಿಲ್ಲಿ ಏನು ಬೀಜ ಹಾಕಿದ್ದೇವೆ ಅಂತ ಗೊತ್ತಾದರೆ ಅದು ಬಂದು ತಿಂದು ಹೋಗ್ತದೆ. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಇದರಲ್ಲಿ ಹಾಕ್ತಾ ಇದ್ದೇನೆ. ಇದರ ನಂತರ ಇದಕ್ಕೆ ನೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ, ನಿಮಗೆ ತೋರಿಸ್ತೇನೆ ನಾನು ವಿಡಿಯೋದಲ್ಲಿ.
ನೆಟ್ ಹಾಕಿ, ಅಂದರೆ ಮೇಲೆ ಕೂಡ ಸ್ವಲ್ಪ ನೆಟ್ ಹಾಕಿ ಕವರ್ ಮಾಡಿದ್ದೇನೆ. ಈ ರೀತಿ ಮಾಡೋದ್ರಿಂದ, ನಾವು ಸುತ್ತ ನೆಟ್ ಹಾಕಿದ್ದೇವೆ, ಈ ರೀತಿ ಮಾಡೋದ್ರಿಂದ ಪಕ್ಷಿಗಳು ಬರಲ್ಲ ಎಂಬುದಾಗಿ ಈ ರೀತಿಯಾಗಿ ಮಾಡಿಕೊಂಡಿದ್ದೇವೆ. ಏನಿವರು ಮಲ್ಲಿಗೆಯನ್ನು ತೋರಿಸುವ ಬದಲು ಈ ತರಕಾರಿ ಗಿಡಗಳನ್ನು ತೋರಿಸ್ತಾ ಇದ್ದಾರಂತ ಎಣಿಸ್ಕೋಬೇಡಿ. ನಾನು ಮಲ್ಲಿಗೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ. ಅದರೊಟ್ಟಿಗೆ ಈ ಒಂದು ಸಣ್ಣ ನನ್ನ ಕೈತೋಟ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವ ಅಂತ ಇದನ್ನು ತೋರಿಸ್ತಾ ಇದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ಇದೇ ರೀತಿಯಾಗಿ ಪ್ರತಿಯೊಂದು ಗಿಡವನ್ನು ಕೂಡ ಈ ರೀತಿಯಾಗಿ ನೆಟ್ಟಿದ್ದೇವೆ. ಫಸ್ಟ್ ಒಂದು ಸಾಲಲ್ಲಿ ನಾವು ಅಲಸಂಡೆ ಗಿಡವನ್ನು ಹಾಕ್ಕೊಂಡದ್ದು, ಇದೆಲ್ಲ ಅಲಸಂಡೆ ಗಿಡದ್ದು. ಮತ್ತು ನಾವು ಅದರ ನಂತರ ಹೀರೆಕಾಯಿಯನ್ನು ಹಾಕ್ಕೊಂಡಿದ್ದೇವೆ. ಈಗ ನಾನು ಯಾವಾಗಲೂ ಹೇಳಿದ್ದೇನೆ, ನಾವು ನೆಟ್ಟ ತಕ್ಷಣ ಆ ಗಿಡ ಎಲ್ಲವೂ ಬದುಕಿ ಬರ್ತದೆ ಮಾತ್ರ ಇದೆ, ಅದರಿಂದ ನಮಗೆ ಏನು ಸಿಗ್ತದೆ ಅಂತ ಹಾಗಾಗಲ್ಲ. ಯಾಕೆಂದರೆ ನಾನು ಇಲ್ಲಿ ನೆಟ್ಟಿದ್ದೇನೆ ನೋಡಿ, ಇಷ್ಟು ದೊಡ್ಡದಾಗಿದೆ ಗಿಡ. ಆದರೂ ಕೂಡ ಇಲ್ಲಿ ನೆಟ್ಟ ನಂತರ ಕೂಡ ನನಗೆ ಪ್ರಾಬ್ಲಮ್ಸ್ಗಳಾಗಿವೆ. ಅಂದರೆ ಎಲ್ಲ ಗಿಡಗಳು ಬದುಕಿ ಉಳಿಲಿಲ್ಲ, ಕೆಲವೊಂದು ಗಿಡ ಸತ್ತು ಹೋಗಿದೆ. ಆ ಬಿಸಿಲಿಗೆ ಏನು ಗೊತ್ತಿಲ್ಲ ನನಗೆ, ತುಂಬ ಬಿಸಿಲಿದೆ ಅಲ್ಲಿ. ಬಿಸಿಲಿಗೆ ಕೆಲವು ಹಾಳಾಗಿ ಹೋಗಿದೆ, ಅಲ್ಲಿ ಬಾಡಿ ಹಾಳಾಗಿ ಹೋಗಿತ್ತು. ಅದರ ನಂತರ ನಾವು ನೆಟ್ಟನ್ನು ಹಾಕಿದ್ದು. ನಡುವಾಗ ನಾನು ಮೇಲೆ ನೆಟ್ಟನ್ನು ಹಾಕಿರಲಿಲ್ಲ. ನಂತರ ಅದು ಬಾಡುವುದನ್ನು ಕಂಡು ನಾವು ನೆಟ್ಟನ್ನು ಕೂಡ ಹಾಕಿದ್ದೇವೆ. ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಆ ನೆಟ್ಟ ಹಾಕಿದ್ದು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ, ಯಾಕೆಂದರೆ ಇದರಲ್ಲಿ ನಾನು ನೆಟ್ಟ ಹಾಕಿರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೇನೆ, ನಾವು ಯಾವ ರೀತಿಯಾಗಿ ನೆಟ್ಟ ಹಾಕ್ಕೊಂಡಿದ್ದೇವೆ ಅಂತ. ಅಂದರೆ ನಾವು ಫಸ್ಟ್ 1-2 ಲೈನಲ್ಲಿ ಈ ಗಿಡವನ್ನು ಪ್ಲೇಸ್ ಮಾಡಿದ್ದು, ಮತ್ತೆ ಒಂದು ಟೈಮ್ ಆಯಿತು ಅಂತ ನಾವು ಮತ್ತೆ ಮರುದಿವಸ ಹಾಕುವ ಅಂತ ನೋಡಿದ್ವು. ಅಂದರೆ ಮರುದಿವಸಕ್ಕೆ ಕೆಲವು ಗಿಡಗಳು ಸತ್ತು ಹೋಗಿತ್ತು, ಅಂದರೆ ಬಿಸಿಲು ಜಾಸ್ತಿ ಇತ್ತು, ನಮಗೆ ಅದರ ಐಡಿಯಾ ಇರಲಿಲ್ಲ. ಆದ ಕಾರಣ ಮತ್ತೆ ಏನಾಯ್ತು ಅಂದರೆ ನೆಟ್ ಹಾಕಿದ ನಂತರವೇ ಅದನ್ನು ನಾವು ನಟ್ವಿ. ಕೆಲವು ಗಿಡಗಳು ಅಲ್ಲೇ ಇದ್ವು, ಮತ್ತೆ ಒಟ್ಟಿಗೆ ಅದನ್ನು ಹಾಕಿದ್ವಿ. ನೋಡಿ, ಗಿಡವನ್ನು ಯಾವಾಗಲೂ ನಾವು ಈ ರೀತಿಯಲ್ಲಿ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಫಸ್ಟಿಗೆ ಬೀಜವನ್ನು ಹಾಕಿದ್ದು ಸ್ವಲ್ಪ ದೊಡ್ಡದಾದ ಮೇಲೆ ಈ ರೀತಿಯಾಗಿ ನೆಟ್ಟರೆ ಒಂದು ನಮಗೆ ಯೂಸ್ ಅಂದರೆ, ಕೆಲವೊಂದು ಗಿಡಗಳು ನಡುವಲ್ಲಿ ಸತ್ತು ಹೋಗ್ತದೆ. ಅಂದರೆ ಕೆಲವೊಂದು ನಾವು ಬೀಜ ಹಾಕಿದರೂ ಕೂಡ ಆಗ ಆ ಜಾಗ ಫುಲ್ಲು ಖಾಲಿ ಇರ್ತದೆ, ಯಾಕೆಂದರೆ ಅದು ಬೆಳೆದು ಬರೋದೇ ಇಲ್ಲ. ಆಗ ಅಲ್ಲಿ ಪ್ಲೇಸ್ ಮತ್ತೆ ಖಾಲಿ ಆಗ್ತದೆ, ಮತ್ತೆ ಅದನ್ನು ಬೇರೆ ತಂದು ಏನಾದರೂ ಹಾಕ್ಕೋಬೇಕಾಗ್ತದೆ. ಅದಕ್ಕಿಂತ ಬೆಟರ್ ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಗಿಡ ಸ್ವಲ್ಪ ದೊಡ್ಡದೇ ಇರ್ತದೆ. ಮತ್ತು ಯಾವ ರೀತಿ ನಮಗೆ ಒಮ್ಮೆ ಗೊತ್ತಾದರೆ ನಾವು ಅದನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ನಾವು ಅದನ್ನು ಆ ರೀತಿಯಾಗಿ ಮಾಡ್ತಾ ಹೋಗ್ಬೋದು. ನೋಡಿ, ನಾನು ಆಗಲೇ ಹೇಳಿದೆ ಅಲ್ವಾ, ಕೆಲವೊಂದು ಗಿಡ ಸತ್ತು ಹೋಯಿತು ಅಂತ. ನಾನು ಸ್ವಲ್ಪ ಗಿಡವನ್ನು ಮಾತ್ರ ಒಂದು ಫಸ್ಟ್ ಡೇ ನೆಟ್ಟದ್ದು. ಅದು ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಯಿತು ಈ ಬಿಸಿಲಿಗೆ ಇದು ಅಷ್ಟು ಉಳಿಯುವುದಿಲ್ಲ, ಅಂದರೆ ಸಣ್ಣ ಗಿಡ ಅಲ್ವಾ ಅಂತ. ನಮಗೆ ಅದು ಮೊದಲಿಗೆ ಫಸ್ಟಿಗೆ ತಲೆಗೆ ಹೋಗಿರಲಿಲ್ಲ. ಅಂದರೆ ಗಿಡ ದೊಡ್ಡದಾಗಿದೆ ಅಲ್ವಾ, ಏನಾಗಲಿಕ್ಕಿಲ್ಲ ಅಂತ ನೆಟ್ಟದ್ದು. ನಾವು ಸ್ವಲ್ಪ ಅಡ್ಡ ಇಟ್ಟಿದ್ವಿ, ಆದರೂ ಕೂಡ ಅದು ಎಳತ್ತು ಗಿಡ ಆದ ಕಾರಣ ಏನೋ ಸತ್ತು ಹೋಯಿತು. ಅದರ ಮರುದಿವಸ ನಾವು ಎಲ್ಲ ಗಿಡ ಹಾಕದ್ದು ಒಂದು ನಮ್ಮದು ಚಾನ್ಸ್ ಅಂತ ಹೇಳ್ಬೋದು. ನಾವು ಮತ್ತೆ ಮರುದಿವಸ ಆ ಗಿಡವನ್ನು ಹಾಕಿದ್ವಿ. ಸಣ್ಣ ಗಿಡ ಇರುವಾಗ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಜಾಗರೂಕತೆಯಿಂದ ಅದನ್ನು ನೋಡ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾದ ಹಾಗೆ ನೀರನ್ನು ಕೊಡುವುದು, ಇದೆಲ್ಲವೂ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ನೋಡಿ, ಅದೇ ಸೈಟಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡಗಳು, ಇದನ್ನು ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ. ಈಗ ಈ ವಿಡಿಯೋದಲ್ಲಿ ಇದು ಅಷ್ಟೇನೂ ದೊಡ್ಡದಾಗಿರಲಿಲ್ಲ. ಇದರ ಒಂದು 20-25 ದಿವಸ ಜಾಸ್ತಿ ಆಯಿತು ನಾನು ಈ ವಿಡಿಯೋವನ್ನು ಮಾಡಿಟ್ಟು. ಆದ ಕಾರಣ ಅದು ಗಿಡ ಸ್ವಲ್ಪ ಸಣ್ಣದೇ ಕಾಣ್ತಾ ಉಂಟು. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ನಂತರ ಹಾಕುವ ವಿಡಿಯೋದಲ್ಲಿ ನಿಮಗೆ ಆ ಗಿಡದ ಬೆಳವಣಿಗೆಯನ್ನು ನಿಮಗೆ ತೋರಿಸ್ತೇನೆ. ಈಗ ಇದು ನೋಡಿ, ಇದು ಟ್ಯಾರಿಸ್ ಮೇಲೆ ಬಂದಿದ್ದೇನೆ ನಾನು. ಅಲ್ಲಿ ಕೆಲಸಗಳನ್ನು ಮುಗಿಸಿ ಮೇಲೆ ಟ್ಯಾರಿಸ್ ಮೇಲೆ ಬಂದ್ವಿ. ಅಲ್ಲಿ ಕೆಲವೊಂದು ಗಿಡಗಳು ಉದ್ದವಾಗಿ ಬೆಳೆದಿದ್ವು. ನನ್ನ ಗಿಡಗಳನ್ನು ನೀವು ನೋಡ್ಬೋದು ಟ್ಯಾರಿಸಲ್ಲಿರುವಂಥದ್ದು. ನಾನು ಕೆಳಗೆ ಸ್ವಲ್ಪ ಉದ್ದ, ಆದರೆ ಪಾಟ್ ದೊಡ್ಡದುಂಟು, ಆದ ಕಾರಣ ಸ್ವಲ್ಪ ಬಿಟ್ಟಿದ್ದೇನೆ ದೊಡ್ಡದಾಗಲಿಕ್ಕೆ ಕೂಡ ಗಿಡವನ್ನು. ಆದರೆ ಟ್ಯಾರಿಸ್ ಮೇಲೆ ಇರುವಂತಹ ಗಿಡಗಳು ನಂದು ಹೆಚ್ಚಾಗಿ ಇರುವಂಥದ್ದು ಗ್ರೋ ಬ್ಯಾಗಲ್ಲಿ. ನಾನು ಇದರಲ್ಲಿ ತುಂಬ ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ. ಸ್ವಲ್ಪ ದೊಡ್ಡದಾಗುವಾಗಲೇ ಸ್ವಲ್ಪ ಟ್ರಿಮ್ ಅಂದರೆ ಕಂಪ್ಲೀಟ್ ಟ್ರಿಮ್ ಅಲ್ಲ, ಸ್ವಲ್ಪ ಕಟ್ ಮಾಡ್ತಾನೆ ಇರ್ತಾರೆ. ಆದ ಕಾರಣ ಗಿಡ ಏನು ಅಷ್ಟು ದೊಡ್ಡದಾಗಲ್ಲ. ಈಗ ನೀವು ನೋಡಿರ್ಬೋದು, ಈಗ ನಾನು ಅದು ಒಂದು ಗೆಲ್ಲು ತೆಗೆದೆ, ಆ ಗೆಲ್ಲನ್ನು ನಾವು ಏನು ಮಾಡ್ಬೋದು, ಹೊಸತಾಗಿ ಗಿಡವನ್ನು ಮಾಡ್ಬೋದು. ಅದನ್ನು ಗಿಡ ಮಾಡುವ ರೀತಿ ಕೂಡ ನಿಮಗೆ ತೋರಿಸಿದ್ದೇನೆ. ಆ ರೀತಿಯಾಗಿ ಗಿಡ ಅಲ್ಲಿ ನೆಟ್ಟಿಟ್ಟರೆ ಅದು ಗಿಡವಾಗ್ತದೆ. ಎಲ್ಲ ಗಿಡ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ, ಕೆಲವೊಂದು ಉಳಿತದೆ. ಅದರಲ್ಲಿ ಒಳ್ಳೆ ರೀತಿ ಬೇರು ಬಂದರೆ ಅದನ್ನು ನಾವು ಬೇರೆ ರೀತಿಯಾಗಿ ಹೊಸತಾದ ಗಿಡವನ್ನು ಹಾಕ್ಬೋದು. ಇದೆಲ್ಲ ಕೂಡ ನಂದು ಟ್ಯಾರಿಸಲ್ಲಿರುವಂತಹ ಗ್ರೋ ಬ್ಯಾಗಲ್ಲಿರುವಂತಹ ಗಿಡಗಳು. ಇದು ನೋಡಿ, ಈ ಗಿಡ ಅಂದರೆ ಇದು ಪಾಟಲ್ಲಿದೆ, ಇದು ಕೆಳಗೆ ಇತ್ತು.
ಅಂದರೆ ಆ ಪ್ಲೇಸಲ್ಲಿ ನಾನಿಟ್ಟಂತಹ ಪ್ಲೇಸಲ್ಲಿ ಬಿಸಿಲಿರಲಿಲ್ಲ. ಆದ ಕಾರಣ ಗಿಡ ಕೂಡ ಅಷ್ಟು ಒಳ್ಳೆಯದೇ ಇರಲಿಲ್ಲ. ಆ ಒಂದು ರೀಸನಿಗೆ 2 ಪಾಟನ್ನು ನಾವು ಮೇಲೆ ತಂದು ಹಾಕಿದ್ವಿ, ಅಂದರೆ ಟ್ಯಾರಿಸ್ ಮೇಲೆ. ಅಂದರೆ ಬಿಸಿಲು ಒಳ್ಳೇದುಂಟಲ್ವ ಅಲ್ಲಿ, ನೋಡಿ ಈ ಬಿಸಿಲಿಗಾದರೂ ಸ್ವಲ್ಪ ಚೆನ್ನಾಗ್ತದ ಅಂತ ನೋಡಿ. ಇದು ಕೂಡ ಇದರಿಂದ ಕೂಡ ನಾವು ಗಿಡವನ್ನು ಮಾಡ್ಬೋದು ನೋಡಿ. ಈ ರೀತಿಯಾಗಿ ಸ್ವಲ್ಪ ಅದರ ಸ್ಟೆಮ್ ಸ್ವಲ್ಪ ದಪ್ಪ ಇರಬೇಕು. ಯಾವಾಗಲೂ ಸ್ಟೆಮ್ ತೆಳು ಇದ್ದರೆ ಅದನ್ನು ನಾವು ನೆಟ್ಟು ಕೂಡ ವೇಸ್ಟ್. ಸ್ವಲ್ಪ ದಪ್ಪ ಬಂದ ಕೂಡ ಕಡ್ಡಿ ದಪ್ಪದಾದ ನಂತರ ಅದನ್ನು ಕಟ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಕಟ್ ಮಾಡ್ತೇನೆ ನಾನು. ಆಗಲೇ ಹೇಳಿದೆಲ್ಲ, ಟ್ರಿಮ್ ಮಾಡೋದಿಲ್ಲ ನಾನು. ಈಗ ನಾವು ಹೂ ಕೊಯ್ದ ನಂತರ ಅದರಲ್ಲಿ ಪುಷ್ಪಪತ್ರ ಉಳಿತದೆ ಅಲ್ವಾ, ಅದರಲ್ಲಿ 2 ಎಲೆ ಬಿಟ್ಟು, ಅಥವಾ ತುಂಬ ದೊಡ್ಡದಾಗಿದ್ದರೆ 4 ಎಲೆ ಬಿಟ್ಟು ನಾನು ಅಲ್ಲಿಂದಲೇ ಕಟ್ ಮಾಡ್ತೇನೆ. ಆದ ಕಾರಣ ನನ್ನ ಗಿಡ ತುಂಬ ದೊಡ್ಡಗುವುದಿಲ್ಲ ನೋಡಿ. ಈ ರೀತಿಯಾಗಿ ಗಿಡವನ್ನು ನಾವು ಬೆಳೆಸಬೇಕಾಗ್ತದೆ. ಅಂದರೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಗಿಡವನ್ನು ಬೆಳೆಸ್ತಾರೆ. ನಾನು ಈ ರೀತಿಯಾಗಿ ಮಾಡ್ತೇನೆ, ಯಾಕೆಂದರೆ ನಾನು ಗ್ರೋ ಬ್ಯಾಗಲ್ಲಿ ತುಂಬ ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ. ಅಂದರೆ ಹೂ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದರೆ ಕಟ್ ಮಾಡಲಿಕ್ಕೆ ಸಹ ಹೋಗೋದಿಲ್ಲ ತುಂಬ ಹೆಚ್ಚಾಗಿ. ನಾನು ಈ ರೀತಿಯಾಗಿ ಒಂದು 2 ಎಲೆಗಳು ಅಥವಾ 4 ಎಲೆಗಳು ಈ ರೀತಿಯಾಗಿ ಮಾತ್ರ ಕಟ್ ಮಾಡ್ತೇನೆ. ಕಂಪ್ಲೀಟ್ ಟ್ರಿಮ್ ನಾನು ಹಾಕೋದು 1 ವರ್ಷಕ್ಕೊಮ್ಮೆ ಮಾತ್ರ. ಈ ವಿಡಿಯೋದಲ್ಲಿ ಒಂದು ಸಣ್ಣ ಕೈತೋಟವನ್ನು ಯಾವ ರೀತಿಯಾಗಿ, ಅಂದರೆ ಬೀಜವನ್ನು ಬಿತ್ತಿ ಯಾವ ರೀತಿಯಾಗಿ ಅದನ್ನು ಮಾಡ್ಬೋದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಲ್ ದೆನ್ ಬಾಯ್.